See Luke chapter 5 and verse 32. ಲೂಕ 5:32 ವಚನ ನೋಡೋಣ. Luke 5:32. ಲೂಕ 5:32 ವಚನ. I did not come to call the righteous, but sinners to repentance. ನಾನು ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಿಲ್ಲ, ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು. 32 ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ಉತ್ತರ ಕೊಟ್ಟು. Here it says to call sinners to repentance. That is what it says. ಇಲ್ಲಿ ನಿಜವಾದ ಭಾಷಾಂತರ ಹೇಳುತ್ತೆ, ಪಾಪಿಗಳನ್ನು ಮಾನಸಾಂತರಕ್ಕೆ ಕರೆಯಲು ಬಂದನು. Not just to call sinners to leave them as sinners. ಪಾಪಿಗಳನ್ನು ಕರೆದು ಆತನ ಪಾಪಿಗಳಾಗಿ ಬಿಡಲಿಕ್ಕಲ್ಲ, ಮಾನಸಾಂತರ them to repentance. ಅವರನ್ನು ಮಾನಸಾಂತರಕ್ಕೆ ನಡೆಸಲು. Because the Pharisees were asking in verse 30, why he is always eating with the sinners? 30ನೇ ವಚನದಲ್ಲಿ ನೋಡ್ತೀವಿ, ಫರಿಸಾಯರು ಈಗ ಈತ ಯಾಕೆ ಪಾಪಿಗಳ ಜೊತೆನೆ ಊಟ ಮಾಡ್ತಾ ಇದ್ದಾನೆ ಅಂತ. You know, Jesus had a title. ಯೇಸುಗೆ ಒಂದು ಗುರುತಿತ್ತು. There is a title which you and I may not like. ಆ ಹೆಸರು ನೀವು ಇಷ್ಟಪಡದೇ ಇರಬಹುದು. The title was Friend of Sinners. ಅದು ಯಾವ ಒಂದು ಹೆಸರು ಅಂದರೆ ಪಾಪಿಗಳ ಸ್ನೇಹಿತನು ಅಂತ. Would you like a title like that, Friend of Sinners? ನೀವು ಆ ಥರದ ಒಂದು ಹೆಸರನ್ನ ಇಷ್ಟಪಡ್ತೀರಾ, ಪಾಪಿಗಳ ಸ್ನೇಹಿತನು ಅನ್ನೋದು? Or would you like a title, Friend of Holy People? ನೀವು ಇದನ್ನ ಇಷ್ಟಪಡ್ತೀರಾ, ನೀವು ಒಬ್ಬ ಪವಿತ್ರ ಜನಗಳ ಸ್ನೇಹಿತರು ಅಂತ ಅನ್ನೋದನ್ನ? I think most Christians would like the title Friend of Holy People. ಬಹಳಷ್ಟು ಕ್ರೈಸ್ತರು ಇಷ್ಟಪಡುವಂಥದ್ದು ಏನು ಅಂದರೆ ಪವಿತ್ರರ ಸ್ನೇಹಿತರು ಅಂತ ಹೇಳುವಂಥ. But Jesus ಆದರೆ ಯೇಸು was a friend of sinners. ಆದರೆ ಯೇಸು ಪಾಪಿಗಳ ಸ್ನೇಹಿತನಾಗಿದ್ದನು. And not to leave them in their sin, but to lead them to repentance. ಅವರನ್ನು ಅವರ ಪಾಪದಲ್ಲೇ ಬಿಡುವುದಕ್ಕಾಗಿ ಅಲ್ಲ, ಅವರನ್ನು ಒಂದು ಪವಿತ್ರ ಜೀವಿತಕ್ಕೆ ನಡೆಸೋದಕ್ಕಾಗಿ. So when they asked him, why are you always mingling with sinners? ಅವರು ಕೇಳಿದ್ರು, ನೀನು ಯಾವಾಗಲೂ ಪಾಪಿಗಳ ಜೊತೆ ಯಾಕೆ ಹೊಂದಾಗಿರ್ತೀಯ ಅಂತ. He said, it is only the sick people who need a doctor, not those who are healthy. ಆತನು 31ನೇ ವಚನದಲ್ಲಿ ಹೇಳಿದನು, ಕ್ಷೇಮದಿಂದವರಿಗೆ ವೈದ್ಯರು ಬೇಕಿಲ್ಲ, ಕ್ಷೇಮವಿಲ್ಲದವರಿಗೆ ಮಾತ್ರ ವೈದ್ಯರು ಬೇಕು ಅಂತ. Doctor doesn't go to healthy people, he goes to the sick people. ವೈದ್ಯರು ಕ್ಷೇಮ ಇಲ್ಲದೆ ಇರೋರಿಗೆ, ಅಸ್ವಸ್ಥರಿಗೆ ಬಳಿಗೆ ಮಾತ್ರ ಹೋಗ್ತಾರೆ, ಅಸ್ವಸ್ಥರು ಅಲ್ಲದೆ ಇರೋರಿಗೆ ಹೋಗಲ್ಲ. Does it mean that those Pharisees were all healthy? ಅದರ ಅರ್ಥ ಫರಿಸಾಯರು ಆರೋಗ್ಯವಂತರಾಗಿದ್ರು ಅಂತನಾ? No. ಇಲ್ಲ. They imagined that they were healthy. ಅವರು ಹಾಗೆ ಯೋಚಿಸಿದ್ರು, ನಾವು ಕ್ಷೇಮದಿಂದ ಇದ್ದೀವಿ ಅಂತ. So Jesus said, because you think you're healthy, I'm not going to come to you. ನೀವು ಕ್ಷೇಮದಿಂದ ಇರೋರು ಅಂತ ನೀವೇ ಯೋಚನೆ ಮಾಡ್ತೀರಾ, ಅದರಿಂದ ನಾನು ನಿಮ್ಮ ಬಳಿ ಬರೋದಿಲ್ಲ. But here are some other people who don't think they are healthy, they think they are sick. ಇಲ್ಲಿ ಕೆಲವರಿದ್ದಾರೆ, ಅವರು ಕ್ಷೇಮವಾಗಿದ್ದೀವಿ ಅಂತ ಯೋಚನೆ ಮಾಡೋದಿಲ್ಲ, ಅದಕ್ಕಾಗಿ ನಾನು ಅವರ ಬಳಿ ಹೋಗ್ತೀನಿ. I go to them to lead them to repentance. ಅದರಿಂದ ನಾನು ಅವರ ಬಳಿ ಹೋಗ್ತೀನಿ, ಯಾಕೆಂದ್ರೆ ಅವ್ರನ್ನ ಮಾನಸಾಂತರಕ್ಕೆ ನಡೆಸಲಿಕ್ಕೆ. So when Jesus, the Bible says Jesus is the same yesterday, today and forever. ದೇವರ ವಾಕ್ಯ ಹೇಳೋದನ್ನ ನೋಡ್ತೇವೆ, ಯೇಸು ಇಂದಿಗೂ ಎಂದಿಗೂ ಒಂದೇ ಸಮನಾದವನು ಅಂತ. So even today, ಇವತ್ತು ಕೂಡ he has not come for those who imagine that everything is all right with them. ಇವತ್ತು ಕೂಡ ಆತನು ಎಲ್ಲ ಕ್ಷೇಮವಾಗಿದೆ ಅಂತ ಅನ್ಕೊಳ್ಳೋರ ಹತ್ರ ಬರ್ತಾ ಇಲ್ಲ. He has come for those who realize I am not as holy as God wants me to be. ಯಾರು ನಾನು ದೇವರು ಬಯಸೋ ಹಾಗೆ ಪವಿತ್ರನಲ್ಲ ಅಂತ ಅನ್ಕೊಂತಾರೋ ಅಂತವ್ರ ಹತ್ರ ಬರ್ತಾನೆ. And who are longing to be holy. ಯಾರು ನಾನು ಪವಿತ್ರನಾಗಬೇಕು ಅಂತ ಹಾತೊರಿತಾ ಇದ್ದಾರೋ ಅಂತವ್ರ ಹತ್ರ ಬರ್ತಾ ಇದೆ. Among Christians there are two types of people. ಕ್ರೈಸ್ತರಲ್ಲಿ ಎರಡು ವಿಧನಾದ ಕ್ರೈಸ್ತರಿದ್ದಾರೆ. Among born again Christians. ಹೊಸ ಹುಟ್ಟು ಪಡೆದ ಕ್ರೈಸ್ತರಲ್ಲಿ. See, a born again Christian is one who has received Jesus Christ as his Lord. ಹೊಸದಾಗಿ ಹುಟ್ಟಿದ ಕ್ರೈಸ್ತನು ಅಂದ್ರೆ ಯೇಸುವನ್ನು ಕರ್ತನಾಗಿ ಸ್ವೀಕರಿಸಿದಂತ. He has received Christ as his savior and asked Christ to forgive his sins. ಯೇಸುವನ್ನು ರಕ್ಷಕನಾಗಿ ಸ್ವೀಕರಿಸಿ ತನ್ನ ಪಾಪವನ್ನು ಕ್ಷಮಿಸಲಿಕ್ಕೆ ಕೇಳಿದಂತವನು. And so among them there are two categories. ಅದರಲ್ಲಿ ಎರಡು ವಿಧಗಳಿದೆ. There are one category who say, oh, my sins are all forgiven now.
ಒಂದು ವಿಧವಾದವ್ರು ಹೇಳ್ತಾರೆ ನಮ್ಮ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟಿದೆ ಅಂತ. I'm going to heaven when I die. ನಾನು ಸತ್ತಾಗ ಪರಲೋಕಕ್ಕೆ ಹೋಗ್ತಾ ಇದ್ದೀನಿ. And before that, if I slip up and fall a little bit, it's not serious. ನಾನು ಅದರ ಮೊದಲು ಜಾರಿ ಬಿದ್ದರೆ ಅದಷ್ಟು ಗಂಭೀರ ಅಲ್ಲ. Because I'm going to heaven, I'm a child of God. ನಾನು ದೇವರ ಮಗುವಾಗಿದ್ದೀನಿ, ನಾನು ಪರಲೋಕಕ್ಕೆ ಹೋಗ್ತೀನಿ. Their attitude to sin is they don't take it very seriously. ಅವರ ಪಾಪಕ್ಕೆ ಅವರ ಮನೋಭಾವ ಅಷ್ಟು ಗಂಭೀರವಾದದ್ದಾಗಿರೋದಿಲ್ಲ. And there's very little repentance in their life. ಅವರಲ್ಲಿ ಜೀವಿತದಲ್ಲಿ ಬಹಳ ಕಡಿಮೆ ಮನಸಾಂತರ ಇರುತ್ತೆ. They repented many years ago when they received Christ first. ಕ್ರಿಸ್ತನನ್ನ ಮೊದಲು ಸ್ವೀಕರಿಸಿದಾಗ ಅವರು ಮನಸಾಂತರ ಪಟ್ಟಿರ್ತಾರೆ. But they don't repent now. ಇವಾಗ ಅವರು ಮನಸಾಂತರ ಪಡ್ತಾ ಇಲ್ಲ. See, we may be born again once. ನಾವು ಒಂದು ಸಲ ಹೊಸ ಹುಟ್ಟು ಪಡೆದಿರಬಹುದು. But we need to repent every day. ಆದರೆ ನಾವು ಪ್ರತಿ ದಿವಸ ಮನಸಾಂತರ ಪಡಬೇಕು. So we come to Jesus as sinners. ನಾವು ಪಾಪಿಗಳಾಗಿ ಯೇಸುವಿನ ಬಳಿಗೆ ಬರ್ತೇವೆ. But he has come to call sinners to repentance. ಆದರೆ ಯೇಸು ಪಾಪಿಗಳನ್ನ ಮಾನಸಾಂತರಕ್ಕೆ ನಡೆಸ್ತಾನೆ. To turn completely from all sin to God. ಎಲ್ಲ ಪಾಪಗಳಿಂದ ದೇವರ ಕಡೆಗೆ ತಿರುಗಿಸಲಿಕ್ಕೆ ನಡೆಸ್ತಾನೆ. And to keep on seeking God until all sin is eliminated from our life. ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಪಾಪಗಳು ಕಳೆದು ಹೋಗೋವರೆಗೂ ನಾವು ದೇವರನ್ನ ಹುಡುಕ್ತಾ ಇರಬೇಕು. In the story, in another story we read in Luke chapter 23. ಲೂಕ 23ರಲ್ಲಿ ನಾವು ಇನ್ನೊಂದು ಸಾಮ್ಯವನ್ನು ನೋಡ್ತೇವೆ. It says here in verse 32, there were two criminals who were put to death along with Jesus. Luke 23 verse 32. 23:32ರಲ್ಲಿ ನಾವು ನೋಡ್ತೇವೆ. ಇಲ್ಲಿ ಎರಡು ದುಷ್ಕರ್ಮಿಗಳನ್ನ ಶಿಲುಬೆ ಮೇಲೆ ಹಾಕಿರ್ತಾರೆ. Criminals means they were murderers and thieves. ದುಷ್ಕರ್ಮಿಗಳು ಅಂದ್ರೆ ಅವರು ಕೊಲೆ ಮಾಡಿರಬಹುದು, ಅಭಿಚಾರಗಳನ್ನು ಮಾಡಿರಬಹುದು. So I told you adultery is one of the serious sins in the world. ನಾನು ಹೇಳಿದೆ ವ್ಯಭಿಚಾರ ಬಹಳ ಗಂಭೀರವಾದದ್ದು ಅಂತ. And murder and stealing are the other sins. ಕೊಲೆ ಮಾಡುವುದು ಮತ್ತು ಕಳ್ಳತನ ಮಾಡುವಂಥದ್ದು ಬಹಳ ಗಂಭೀರವಾದದ್ದು. Here is somebody who are murderers and thieves. ಇಲ್ಲಿದ್ದಾರೆ ಒಬ್ಬ ಕೊಲೆ ಮಾಡಿದವರು, ಕಳ್ಳತನ ಮಾಡುವಂಥವ್ರು. And then when they were hanging there, ಅವರು ಅಲ್ಲಿ ತೂಗಾಕಲ್ಪಟ್ಟಿದ್ದರು. Jesus looked around and looked at all these people and said, verse 34, Father, forgive them, for they don't know what they are doing. ಇಲ್ಲಿ ಎಲ್ಲ ಜನರನ್ನ ನೋಡಿ ಯೇಸು ಹೇಳಿದ್ರು, ಅವರಿಗೆ ಕ್ಷಮಿಸು ತಂದೆಯೇ, ತಾವು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ, ಅರಿಯರು ಅಂತ. And then one of the criminals said, ಅದರಲ್ಲಿ ಒಬ್ಬನು ಹೇಳಿದನು, verse 39, 39ನೇ ವಚನದಲ್ಲಿ, if you are the Christ, why don't you save us? ನೀನು ಬರಬೇಕಾದ ಕ್ರಿಸ್ತನಲ್ಲವೇ ನನ್ನನ್ನು ರಕ್ಷಿಸಿಕೋ ಅಂತ ಹೇಳಿದನು. But the other criminal said, ಆದರೆ ಇನ್ನೊಬ್ಬ ಹೇಳಿದನು, verse 40, 40ನೇ ವಚನದಲ್ಲಿ, don't you fear God? ನೀನು ಇದನ್ನೇ ದಂಡನೆಯಿರುವ ದೇವರಿಗೆ ಹೆದರುವುದಿಲ್ಲವೋ ಅಂತ ಹೇಳಿದ. It's interesting to see one murderer telling another murderer to fear God. ಒಬ್ಬ ಕೊಲೆಗಾರನು ಇನ್ನೊಬ್ಬನ ನೋಡಿ ನೀನು ದೇವರಿಗೆ ಭಯಪಡಲ್ವೇ ಅಂತ ಹೇಳ್ತಾನೆ. That itself shows me that man, some repentance had already started in his life. ಅದು ನನಗೆ ಏನು ತೋರಿಸುತ್ತೆ ಅಂದರೆ ಆ ಮನುಷ್ಯನ ಜೀವಿತದಲ್ಲಿ ಮಾನಸಾಂತರ ಪ್ರಾರಂಭವಾಗಿತ್ತು ಅಂತ. When do you think that repentance started? ಯಾವಾಗ ನೀವು ಯೋಚಿಸ್ತೀರಾ ನಿಮಗೆ ಮಾನಸಾಂತರ ಬಂದಿದೆ ಅಂತ? I don't know, but I think it is when he heard Jesus say in verse 34, Father, forgive them, they don't know what they are doing. ನನಗನ್ಸುತ್ತೆ 34ನೇ ವಚನದಲ್ಲಿ ಯೇಸು ತಂದೆಯೇ ಅವರನ್ನ ಕ್ಷಮಿಸು, ಅವರು ಅರಿಯರು ಏನು ಮಾಡ್ತಾ ಇದ್ದಾರೆ ಅಂತ ಅಂದಾಗ. So many people were crucified in Jerusalem. ಯೆರೂಸಲೇಮಿನಲ್ಲಿ ಬಹಳ ಜನನ್ನ ಶಿಲುಬೆಗೆ ಹಾಕಲ್ಪಟ್ಟಿದ್ದರು. And this man from childhood he'd have seen so many people crucified. ತನ್ನ ಚಿಕ್ಕ ವಯಸ್ಸಿನಿಂದ ಅವನು ಬಹಳ ಜನ ಶಿಲುಬೆಗೆ ಹಾಕಿದ್ದನ್ನ ನೋಡಿರಬಹುದು. Everybody cursing and swearing and spitting at the soldiers and everything else. ಒಂದು ಶಿಲುಬೆಗೆ ಹಾಕಿಸಲ್ಪಟ್ಟವರಂತವರು ಅವರು ಸೈನಿಕರನ್ನ ನೋಡಿ ದೂಷಿಸ್ತಾ ಇರಬಹುದು, ಉಗಿತಾ ಇರಬಹುದು, ಏನೋ ಒಂದು ಕೆಟ್ಟದಾಗಿ ಮಾತಾಡ್ತಾ ಇರಬಹುದು. And now he hears somebody say, Father, forgive them, they don't know what they are doing. ಆದರೆ ಇದು ಒಂದು ವಿಶೇಷವಾಗಿ ಇವನು ನೋಡ್ತಾನೆ, ಈತ ಹೇಳ್ತಾ ಇರೋದು ತಂದೆ ಅವ್ರನ್ನ ಕ್ಷಮಿಸು, ಅವ್ರಿಗೆ ಗೊತ್ತಿಲ್ಲ, ತಿಳಿದಿಲ್ಲ ಏನು ಮಾಡ್ತಾ ಇದ್ದಾರೆ. Something like seeing in the midst of all people with dirty clothes one man standing in pure white. ಇದು ಹೇಗೆ ಅಂತ ಅಂದರೆ ಎಲ್ಲ ಒಂದು ಗಲೀಜು ವಸ್ತ್ರಗಳನ್ನು ಧರಿಸೋರು ಮಧ್ಯದಲ್ಲಿ ಒಬ್ಬ ಒಂದು ಶುದ್ಧವಾದ ವಸ್ತ್ರವನ್ನು ಧರಿಸಿದಂತ. He was surprised. ಆತನಿಗೆ ಆಶ್ಚರ್ಯ ಆಯಿತು. He said, who is this person? He cannot be a criminal. ಯಾರು ಈತನು? ಈತ ಪಾಪಿ ಆಗಲಿಕ್ಕೆ ಸಾಧ್ಯ ಇಲ್ಲ. And he saw the board written on top, verse 38, this is the king of the Jews.
ಅಲ್ಲಿ ಒಂದು ಫಲಕ ಹಾಕಿತ್ತು, ಈತ ಒಂದು ಯಹೂದ್ಯರ ರಾಜನು ಅಂತ ಅಂದ್ಬಿಟ್ಟು. And he began to think. ಅವನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಯಾಕೆಂದ್ರೆ ಆತನು ಯೋಧನಾಗಿದ್ದನು. Maybe this is the Messiah who was promised to come. ಯಾಕೆ ಅಂದರೆ ಇದ್ರ ಯಾರ ಬಗ್ಗೆ ಹೇಳುತ್ತೆ ಅಂದರೆ ಕ್ರಿಸ್ತನ ಬಗ್ಗೆ ಹೇಳುತ್ತೆ. Because that's what the other thief said. Are you the Messiah? Then save us. ಯಾಕೆ ಅಂದರೆ ಇನ್ನೊಬ್ಬ ಆ ಒಂದು ಪಾಪಿ ದುಷ್ಕರ್ಮಿ ಹೇಳಿದನು, ನೀನು ಕ್ರಿಸ್ತನಾಗಿದ್ರೆ ರಕ್ಷಿಸು. Last minute, just before he died, ಅವನು ಕಡೆಯ ಗಳಿಗೆ ಸಾಯೋದಕ್ಕೆ ಮೊದಲು he got faith. ಆತನಿಗೆ ನಂಬಿಕೆ ಬಂತು, This is the savior of the world. ಈತ ಈ ಲೋಕದ ರಕ್ಷಕನು ಅಂತ. And ಮತ್ತು he said, verse 41, we are righteously getting the punishment for our sin. ಆತನು ಹೇಳಿದನು, ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲ ಹೊಂದುತ್ತಾ ಇದ್ದೇವೆ ಅಂತ. ಆತ ಏನ್ ಮಾಡ್ದ? He confessed his sin. ಆತ ತನ್ನ ಪಾಪವನ್ನ ಅರಿಕೆ ಮಾಡಿದ. Just like that woman in adultery. ಆಕೆ ಒಂದು ವ್ಯಭಿಚಾರಿ ಬಗ್ಗೆ ನೋಡಿದ್ವಲ್ಲ ಹಾಗೆ, I am the sinner. ನಾನು ಪಾಪಿ. He did not blame the soldiers or the judge or his parents or anybody. ಅವನು ಯಾರನ್ನು ದೂಷಿಸಲಿಲ್ಲ, ಒಬ್ಬ ನ್ಯಾಯವಾದಿ ಆಗಲಿ, ಪರಿಸಯರಾಗಲಿ, ಸೈನಿಕರಾಗಲಿ, ಯಾರು. I am a sinner. ಇದು ನನ್ನ ಪಾಪ, ನಾನೇ ಪಾಪ. But Lord Jesus, ಕರ್ತನಾದ ದೇವರೇ, you are a king. ನೀನು ರಾಜ. Please remember me when you come into your kingdom. ನಿನ್ನ ರಾಜ್ಯದಲ್ಲಿ ಬರುವಾಗ ನನ್ನನ್ನು ನೆನೆಸ್ಕೊ ಅಂತ ಹೇಳಿ. He was expressing his faith. ಆತ ತನ್ನ ನಂಬಿಕೆಯನ್ನು ತೋರಿಸ್ಪಡಿಸ್ತಾ ಇದ್ದ ಅಲ್ಲಿ. And Jesus immediately said, ಯೇಸು ತಕ್ಷಣವೇ ಹೇಳಿದರು, you don't have to wait till I come in my kingdom after 2000 years. ನಾನು 2000 ವರ್ಷದ ನಂತರ ನನ್ನ ರಾಜ್ಯದೊಳಗೆ ಬರುವಾಗ ನೀನು ಕಾಯೋದು ಬೇಕಾಗಿಲ್ಲ. ಅಲ್ಲಿವರೆಗೆ. Today, verse 43, you will be with me in paradise. 43, ಈ ಹೊತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವೆ ಎಂದು. What do we learn from that? ನಮ್ಮ ಏನು ಕಲ್ತ್ಕೊಂತೀವಿ ಅದರಿಂದ? All those people standing at the foot of the cross had not committed any murder or anything like that. ಆ ಒಂದು ಶಿಲುಬೆಯ ಪಕ್ಕದಲ್ಲಿ ನಿಂತವರು ಯಾವ ಗಂಭೀರವಾದ ಪಾಪಗಳನ್ನು ಮಾಡಿದಂಥವರು, ಕೊಲೆ, ಕಳ್ಳತನ, they went to hell. ಅವರೆಲ್ಲ ನರಕಕ್ಕೆ ಹೋದರು. But this man who had murdered so many people, ಈತ ಬಹಳಷ್ಟು ಜನನ್ನ ಕೊಲೆ ಮಾಡಿದಂಥವನು, he was taken to heaven that day. ಅವತ್ತೇ ಪರದೇಶಿಗೆ ಆ ದಿವಸನೇ ಕರೆಯಲ್ಪಟ್ಟನು. And there's another thing ಇನ್ನೊಂದು ವಿಷಯ we can learn here. ಇಲ್ಲಿ ನಾವು ಕಲಿಬಹುದು. The Lord did not say to him, ಕರ್ತನು ಆತನಿಗೆ ಹೀಗೆ ಹೇಳಲಿಲ್ಲ. He didn't say, first of all, you must ask forgiveness from all the widows whose husbands you killed. ನೀನು ಆ ಎಲ್ಲ ವಿಧವೆಯರು ಅವರ ಗಂಡಂದಿರನ್ನ ಸಾಯಿಸಿದಿಲ್ಲ, ಅವ್ರ ಹತ್ರ ಕ್ಷಮೆ ಕೇಳಬೇಕು ಅಂತ ಹೇಳಲಿಲ್ಲ. How could he do it? ಆತ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? He is about to die now. ಆತ ಈಗಲೇ ಸಾಯೋದಕ್ಕೆ How ಸಿದ್ಧನಾಗಿದ್ದಾನೆ. can he go and ask forgiveness from all the widows whose husbands he killed? ಅವನು ಹೋಗಿ ಹೇಗೆ ಆ ಹೆಂಡತಿರ ಹತ್ರ, ವಿಧವೆಯರ ಹತ್ರ ಕ್ಷಮೆ ಕೇಳಲಿಕ್ಕೆ? He didn't say, return all the money you have stolen. ನೀನು ಕಳ್ಳತನ ಮಾಡಿದ ಹಣ ಎಲ್ಲ ವಾಪಸ್ ಕೊಡು ಅಂತ How can he ಹೇಳಿಲ್ಲ. do it when he's about to die? ಅವನು ಸಾಯೋದಕ್ಕೆ ಸಿದ್ಧನಾಗಿರುವಾಗ ಹೇಗೆ ಮಾಡ್ಲಿಕ್ಕೆ What ಸಾಧ್ಯ? do we learn from that? ಅದರಿಂದ ಏನು ಕಲಿತೀವಿ ನಾವು? We learn from that the Lord recognizes that certain wrong things you have done in your past life you can never set right. ಅದರಿಂದ ಏನು ಕಲಿತೀವಿ ಅಂದರೆ, ನಮ್ಮ ಜೀವಿತದಲ್ಲಿ ಮಾಡಿದಂಥ ಕೆಲವು ವಿಷಯಗಳು ನಾವು ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ನಮ್ಮ ಜೀವಿತದಲ್ಲಿ ಕೆಲವು ವಿಷಯಗಳು ನಾವು ಸರಿ ಮಾಡ್ಲಿಕ್ಕೆ ಸಾಧ್ಯ ಇದೆ, ಕೆಲವು ವಿಷಯಗಳು ನಮಗೆ ಸರಿ ಮಾಡ್ಲಿಕ್ಕೆ ಆಗದೆ ಇರಬಹುದು. And the Lord does not torture us and torture us and torture us saying go and set it right, go and set it right, when he knows you cannot set it right. ನಮಗೆ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಕರ್ತನು ನಮ್ಮನ್ನ ಚುಚ್ಚಿ ಹೀಗೆ ಯಾಕೆ ಮಾಡಲಿಲ್ಲ ಅಂತ ಕೇಳೋದಿಲ್ಲ. Supposing you went and committed adultery with some woman, how can you set it right? ನೀವು ಯಾರ ಜೊತೆ ಹೋಗಿ ವ್ಯಭಿಚಾರ ಮಾಡಿದ್ರೆ ಅದನ್ನ ಹೇಗೆ ಸರಿ ಮಾಡ್ತೀರಾ? There are many things like that. ಹಾಗೆ ಕೆಲವು ಬಹಳಷ್ಟು ವಿಷಯಗಳಿದೆ. There's nothing you can do. ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ವಿಷಯದ ಬಗ್ಗೆ, except repent sincerely. ಪ್ರಾಮಾಣಿಕವಾಗಿ ಯಥಾರ್ಥವಾಗಿ ಮಾನಸಾಂತರ ಪಡೋದ್ರ. Love the Lord with all your heart. ಕರ್ತನನ್ನು ನಿಮ್ಮ ಪೂರ್ಣ ಹೃದಯದಿಂದ ಪ್ರೀತಿಸಬೇಕು. The devil will condemn you. ಆದ್ರೆ ಸೈತಾನ ನಿಮ್ಮನ್ನು ಖಂಡಿಸ್ತಾನೆ. You haven't gone and asked forgiveness from that person. ನೀನು ಆತನ ಬಗ್ಗೆ ಆತನ ಹತ್ರ ಕ್ಷಮೆ ಕೇಳಿಲ್ಲ, ಆತನ ಹತ್ರ ಇನ್ನೊಬ್ಬನ ಹತ್ರ. You don't even know what their address is. How can you ask their forgiveness? ನಿಮಗೆ ಅವರ ಅಡ್ರೆಸ್ ಕೂಡ ಗೊತ್ತಿಲ್ಲ, ವಿಳಾಸ ಗೊತ್ತಿಲ್ಲ, ನೀವು ಹೇಗೆ ಕ್ಷಮೆ ಕೇಳಲಿಕ್ಕೆ? So many wrong things, some money, financial dealings, we don't know how to set it right. God does not torture you, but the devil will torture your mind. ಹಣದ ವಿಷಯದಲ್ಲಿ ಬಹಳಷ್ಟು ವಿಷಯಗಳು ತಪ್ಪಾಗಿರಬಹುದು, ಆದ್ರೆ ನಿಮಗೆ ಸರಿ ಮಾಡಕ್ಕಾಗದೇ ಇರಬಹುದು, ಆದ್ರೆ ದೇವರು ನಿಮ್ಮನ್ನ ಚುಚ್ಚಿ ಹೇಳೋದಿಲ್ಲ, ಆದ್ರೆ ಸೈತಾನ ನಿಮ್ಮನ್ನ ದೂಷಿಸ್ತಾನೆ. God knows what you can do and what you cannot do. ದೇವರಿಗೆ ಗೊತ್ತಿದೆ ನೀವು ಯಾವುದು ಮಾಡ್ಲಿಕ್ಕೆ ಸಾಧ್ಯ ಇದೆ, ಯಾವುದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. Learn a lesson from here. ಇಲ್ಲಿಂದ ನೀವು ಒಂದು ಕಲ್ತುಕೊಳ್ಳಬಹುದು. When God sees there's no way you can do it, he's not going to harass you to do it. ದೇವರಿಗೆ ಗೊತ್ತಿರುತ್ತೆ ನಿಮಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ವಿಷಯದ ಬಗ್ಗೆ, ಅಂದ್ರೆ ದೇವರು ನಿಮ್ಮನ್ನ ಚುಚ್ಚೋದಿಲ್ಲ, ದೂಷಿಸೋದಿಲ್ಲ. And so you see here Jesus came to call sinners. ಇಲ್ಲಿ ನಾವು ನೋಡ್ತೇವೆ ಯೇಸು ಪಾಪಿಗಳನ್ನು ಕರೀಲಿಕ್ಕೆ ಬಂದರು.
ಬಹಳ ದೀರ್ಘವಾದ adulterers, ಪಾಪಿಗಳು, murderers, ವ್ಯಭಿಚಾರಿಗಳು, ಕೊಲೆಗಾರರು, ಕಳ್ಳರು. Cleanse them, take them to paradise. ಅವ್ರನ್ನೆಲ್ಲ ಶುದ್ಧ ಮಾಡಿ ಪರದೇಶಕ್ಕೆ ಕರ್ಕೊಂಡು